ಧನುಸ್ಸು ರಾಶಿ, ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವನ್ನು ಮಾಡಬೇಡಿ, ತೊಂದರೆ ಮಾಡಿಕೊಳ್ತೀರಿ. ಸಣ್ಣ ಪುಟ್ಟ ಕೆಲಸಗಳು ಏನೇ ಇರಲಿ ಅದನ್ನು ಬೇಗ ಮಾಡಿ ಮುಗಿಸಿಬಿಡಿ. ಇಲ್ಲದೇ ಇದ್ದರೆ ಮತ್ತೆ ಆ ಕೆಲಸವನ್ನು ಮಾಡುವಂತಹ ಅವಕಾಶಗಳಾಗಲಿ ಅಂತಹ ಒಂದು ಯೋಗವಾಗಲಿ ಸಿಕ್ಕದೇ ಇರುವಂಥದ್ದಾಗಬಹುದು. ದೂರದ ಪ್ರಯಾಣದ ಸೂಚನೆ ಇದೆ. ಮುಂದೆ ಮಾಡುವಂತಹ ಪ್ರಯಾಣಕ್ಕೆ ಈಗ ಸಿದ್ಧತೆಗೆ ಅವಕಾಶಗಳಾಗುವಂಥದ್ದು. ಆಯಾಸ ಅಥವಾ ಶಾರೀರಿಕವಾಗಿ ಜ್ವರ ಅನ್ನುವಂಥದ್ದು ನಿಮ್ಮನ್ನು ಕಾಡಬಹುದು. ಆರೋಗ್ಯದ ದೃಷ್ಟಿಯಿಂದ ಮನೆಯಲ್ಲಿ ಅಶಾಂತಿಗೆ ಅವಕಾಶವನ್ನು ಮಾಡಿಕೊಡಬೇಡಿ. ನಿಮ್ಮಿಂದಲೇ ಮನೆಯಿಂದ ಶಾಂತಿ ಹಾಳಾಯಿತು ಅನ್ನುವಂತಹ ಕೆಟ್ಟ ಹೆಸರು ಬೆಟ್ಟು ಮಾಡಿ ತೋರಿಸ್ತಕ್ಕಂತಹ ಪರಿಸ್ಥಿತಿಯನ್ನು ತಂದುಕೊಳ್ಬೇಡಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಯಾವುದೇ ವಿಷಯ ಇರಲಿ ಮನೆಯಲ್ಲಿ ನಿಮ್ಮದೇ ಆದಂತಹ ನಿರ್ಧಾರವನ್ನು ಕೊನೆಯದಾಗಿ ಮಾಡಬೇಡಿ. ಬೇರೆಯವರ ಅಭಿಪ್ರಾಯವನ್ನು ಕೇಳಿ ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಎಲ್ಲವನ್ನೂ ಸಮೀಕರಿಸಿ ಎಲ್ಲವನ್ನೂ ಸೇರಿಸಿ ಕೊನೆಯಲ್ಲಿ ನಿರ್ಧಾರವನ್ನು ಮಾಡಿ ಅಂತಕ್ಕಂಥದ್ದು. ಅಮೃತ ಮೃತ್ಯುಂಜಯನ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ. ಶುಭವಾಗಿ. ಮಕರ ರಾಶಿ, ಆತ್ಮವಿಶ್ವಾಸ ಹೆಚ್ಚಾಗ್ತಕ್ಕಂತಹ ದಿವಸ. ಹಲವಾರು ಅನುಭವಗಳು ನಿಮ್ಮ ಗಮನಕ್ಕೆ ಬರುತ್ತೆ. ನೀವು ಮಾಡಿದಂತಹ ಕೆಲಸದ ಪ್ರತಿಫಲಗಳು ಧನಾತ್ಮಕವಾಗಿ ನಿಮ್ಮನ್ನು ಸೇರುತ್ತೆ. ಇದು ಆತ್ಮವಿಶ್ವಾಸ ಗಟ್ಟಿಯಾಗೋದಕ್ಕೆ ಒಂದು ಕಾರಣವಾಗುತ್ತೆ ಎನ್ನುವಂಥದ್ದು. ಸಮಾಜದಲ್ಲಿ ಅತಿಯಾದಂತಹ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ. ಅದನ್ನು ಬುದ್ಧಿವಂತಿಕೆಯಿಂದ ನಾಜೂಕಾಗಿ ಯಾರಿಗೂ ತೊಂದರೆಯಾಗದೇ ಇರುವ ಹಾಗೆ ನಿಮಗೂ ತೊಂದರೆಯನ್ನು ಮಾಡಿಕೊಳ್ಳದೇ ಇರುವ ಹಾಗೆ ನಿಭಾಯಿಸಬೇಕಾದಂಥದ್ದು. ಅನಗತ್ಯವಾದಂತಹ ವಿಚಾರಗಳಿಗೆ ಕೋಪಗೊಳ್ತೀರಿ, ಸಿಟ್ಟು ಬರುತ್ತೆ. ಹೌದು, ಸಮಾಜ ಇರುವುದೇ ಹಾಗೆ. ಕೆರಳಿಸುವಂತಹ ಕೆಲವು ಪ್ರಸಂಗಗಳಾಗತ್ತೆ. ಆದರೆ ತಾಳ್ಮೆ ಮುಖ್ಯ. ಉತ್ತರವನ್ನು ಕೊಡಿ, ಸಮಜಾಶೆಯನ್ನು ಕೊಡಿ. ಆದರೆ ಕೋಪಗೊಂಡು ಕೋಪಾವಿಷ್ಠರಾಗಿ ಬಾಯಿಂದ ಏನು ಬಂತು ಅದನ್ನು ಮಾತಾಡಿ ಮತ್ತೊಂದಷ್ಟು ಕೆಳಕ್ಕಿಳಿದು ನಿಮ್ಮ ಸ್ಥಾನವನ್ನು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಬೇಡ. ಮನಸ್ಸು ಶಾಂತವಾಗಿದ್ದರೆ ಶುಭ ಇದೆ. ಯಾಕೆ ಅಂತಂದರೆ ಯಾವಾಗ ಮಾನಸಿಕವಾಗಿ ಶಾಂತತೆಯನ್ನು ಕಾಪಾಡಿಕೊಳ್ತೀರೋ ಆಗ ಸರಿತಪ್ಪುಗಳನ್ನು ಯೋಚನೆ ಮಾಡ್ತಕ್ಕಂತಹ ಒಂದು ಶಕ್ತಿ ಹೆಚ್ಚು ಕೆಲಸ ಮಾಡುತ್ತೆ. ಸ್ಥಿರಾಸ್ತಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಯನ್ನು ಮಾಡಿಕೊಳ್ತೀರಿ. ಅದು ಹಲವಾರು ದಿವಸಗಳಿಂದ ಇದೆ ಅಂತ ಹೇಳಿ ಅನಿಸುವಂಥದ್ದು. ಉತ್ತಮರ ಸಂಪರ್ಕದಲ್ಲಿದ್ದರೆ ಒಳ್ಳೆಯದಾಗತ್ತೆ. ಯಾಕೆ ಅಂತಂದರೆ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಸರಿಯಾದಂತಹ ಮಾರ್ಗದರ್ಶನ ಮಾಡ್ತಾರೆ, ನಿಮ್ಮ ತಪ್ಪನ್ನು ತಿದ್ದುತ್ತಾರೆ, ಸರಿದಾರಿಯನ್ನು ತೋರಿಸ್ತಾರೆ, ನಿಮಗೆ ಅನುಕೂಲವನ್ನು ಮಾಡ್ತಾರೆ. ಅದು ನಿಮಗೆ ಉಪಯೋಗಕ್ಕೆ ಬರುವಂಥದ್ದಾಗತ್ತೆ. ಶಕ್ತಿ ದೇವತಾ ಆರಾಧನೆಯನ್ನು ಸರಿಯಾದ ಕ್ರಮದಲ್ಲಿ ಮಾಡಿ. ಶುಭವಾಗಿ. ಕುಂಭರಾಶಿ, ವ್ಯಾವಹಾರಿಕವಾಗಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕುವಂತಹ ದಿವಸ. ಹಾಗಾಗಿ ವ್ಯವಹಾರದಲ್ಲಿ ತೃಪ್ತಿಯನ್ನು ಕಾಣಬೇಕು. ಸಮಾಧಾನ ಸಿಗ್ತಾ ಇದೆ ಅಂತಾದರೆ ಇನ್ನೊಂದಷ್ಟು ಸಾಧಿಸಬೇಕಾದ್ದು, ಪಡಿಬೇಕಾದ್ದು, ಗಳಿಸಬೇಕಾದ್ದು, ಉಳಿಸಬೇಕಾದ್ದು ಇದೆ ಅಂತ ಹೇಳಿ ಅರ್ಥ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಬಹಳ ಯಶಸ್ಸಿನ ಮಾರ್ಗ ಕಾಣ್ತಾ ಇದೆ. ಸರಿಯಾದಂತಹ ಪ್ರಯತ್ನವನ್ನು ಮಾಡಿ ಹಿರಿಯರ, ಅಧ್ಯಾಪಕರ, ಮಾರ್ಗದರ್ಶಿಗಳ ಮಾತನ್ನು ಕೇಳಿ ಅನುಭವಿಗಳ ವಿಚಾರವನ್ನು ಮಂಥನ ಮಾಡಿ ಅದರಂತೆ ನಡ್ಕೊಳ್ಳೋ ಪ್ರಯತ್ನ ಮಾಡಿ. ನಿಮಗೆ ಅನುಕೂಲ ಇದೆ. ಆದಾಯದ ದೃಷ್ಟಿಯಿಂದ ಗಮನಿಸಿದಾಗ ಒಳ್ಳೆಯ ದಿವಸ ಅಂತ ಹೇಳಿ ಗೊತ್ತಾಗುತ್ತೆ. ಹಣಕಾಸಿಗೆ ಯಾವ ತೊಂದರೆಯೂ ಕೂಡ ಇಲ್ಲ. ನಿಮ್ಮ ವಿರೋಧಿಗಳ ಮೇಲೆ ನಿಮ್ಮ ಪ್ರಭಾವ ಹೆಚ್ಚಾಗ್ತಕ್ಕಂಥದ್ದು, ಶತ್ರುಗಳನ್ನು ಮೆಟ್ಟಿ ನಿಲ್ತಕ್ಕಂಥದ್ದು, ವಿರೋಧಿಗಳನ್ನು ಹೆದರಿಸ್ತಕ್ಕಂಥದ್ದು, ವಿರೋಧಿಗಳು ನಿಮ್ಮನ್ನು ಏನೂ ಮಾಡಲಾರು ಅಂತಕ್ಕಂಥದ್ದನ್ನು ಸಾಬೀತುಪಡಿಸ್ತಕ್ಕಂತಹ ಸಂದರ್ಭಗಳು ಹೆಚ್ಚಾಗಿ ಬರುತ್ತೆ ಅಂತ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗಬಹುದು. ಅದನ್ನು ಗಮನಿಸಿ. ಅದು ಯಾವುದೂ ಕೂಡ ದೊಡ್ಡ ವಿಷಯವೇನಲ್ಲ. ಗಂಡ ಹೆಂಡತಿಯರ ಮಧ್ಯದಲ್ಲಿ ಮನಸ್ತಾಪಕ್ಕೆ ಹೆಚ್ಚಿನ ಅವಕಾಶ ಇದೆ. ಗಂಡ ಹೆಂಡತಿಯ ಜಗಳ ತಾರಕಕ್ಕೇರುತ್ತೆ ಅನ್ನುವಂಥದ್ದು. ರುದ್ರಾರಾಧನೆಯನ್ನು ಮಾಡಿ ಆ ಪರಮೇಶ್ವರನ ಅನುಗ್ರಹ ನಿಮ್ಮನ್ನು, ನಿಮ್ಮ ವ್ಯವಹಾರವನ್ನು, ಕೌಟುಂಬಿಕವಾದಂತಹ ಎಲ್ಲ ವಿಷಯಗಳನ್ನು ಕಾಪಾಡಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಸಿಟ್ಟು ಬರಬಹುದು. ಮಕ್ಕಳು ಯಾಕೋ ದಾರಿ ಬಿಡ್ತಾ ಇದ್ದಾರೆ ಅನ್ನುವಂತಹ ಭಾವನೆ ನಿಮಗೆ ಅನ್ನಿಸಬಹುದು. ಮನಸ್ಸಿಗೆ ಸ್ವಲ್ಪ ಘಾಸಿ ಆಗ್ತಕ್ಕಂತಹ ವಾತಾವರಣ. ಸಣ್ಣ ಪುಟ್ಟ ವಿಚಾರಗಳನ್ನೇ ದೊಡ್ಡದಾಗಿ ಮಾಡ್ತಕ್ಕಂತಹ, ದೊಡ್ಡದಾಗಿ ತಿಳಿತಕ್ಕಂತಹ ನಿಮಗೆ ಸಣ್ಣದೇನಾದರೂ ನಡೀತು ಅಂತಂದರೆ ಅದು ದೊಡ್ಡದಾಗಿ ಪರಿಣಮಿಸಿ ಘಾಸಿಯನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಪ್ರೇಮಿಗಳಿಗೆ ಶುಭವಾದಂತಹ ದಿವಸ ಅಲ್ಲ ಇದು.
ಹಾಗಾಗಿ ಬಹಳ ಬಹಳ ಎಚ್ಚರಿಕೆಯಿಂದ ಇರಬೇಕು. ವ್ಯಾವಹಾರಿಕವಾಗೂ ಕೂಡ ಜಾಗರೂಕರಾಗಿರಬೇಕು. ಇಲ್ಲದೇ ಇದ್ದರೆ ಹಣವನ್ನು ಕಳ್ಕೊಳ್ತಕ್ಕಂಥದ್ದು, ಅವಕಾಶಗಳಿಂದ ವಂಚಿತರಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ನಷ್ಟ ಆಗುತ್ತೆ. ಅದರಿಂದ ಹಣ ಹೂಡಿಕೆ ಬೇಡವೇ ಬೇಡ ಅಂತಕ್ಕಂಥದ್ದು. ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಹಲವಾರು ದಿವಸಗಳಿಂದ ಆರೋಗ್ಯದ ಸಮಸ್ಯೆ ನಿಮಗೆ ಕಾಡ್ತಾ ಇದ್ದರೂ ಕೂಡ ನೀವು ಅದನ್ನು ತುಚ್ಛೀಕರಿಸಿ ಮುಂದುವರ್ಕೊಂಡು ಬಂದಿರ್ತೀರಿ. ಇವತ್ತು ಅದರ ಪ್ರಭಾವ ಹೆಚ್ಚಾಗಿ ಗೊತ್ತಾಗಬಹುದು. ನವಗ್ರಹರ ಆರಾಧನೆಯನ್ನು ಮಾಡಿ, ಅದರಲ್ಲೂ ಆರೋಗ್ಯದ ದೃಷ್ಟಿಯಿಂದ ವಿಶೇಷವಾಗಿ ಸೂರ್ಯಗ್ರಹನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ.